ಹಲೋ ನಮಸ್ತೆ, ನಾನು ರಮ್ಯಾ. ಇದು ನನ್ನ ಮೊದಲನೇ ಕುಕಿಂಗ್ ವಿಡಿಯೋ. ತರಿತರಿಯಾದ ರೆಸ್ಟೋರೆಂಟ್ ಶೈಲಿಯ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ ನೋಡೋಣ ಬನ್ನಿ. ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಪೀಲ್ ಮಾಡಿ ತುರಿದುಕೊಳ್ಳಬೇಕು. ತುರಿಯುವಾಗ ದೊಡ್ಡ ಹಲ್ಲಿನ ಭಾಗದಲ್ಲಿ ತುರಿಯಿರಿ. ಹಲ್ವಾ ತಿನ್ನುವಾಗ ತರಿತರಿಯಾಗಿ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟ್ ಹೀಗೆ ತರಿತರಿಯಾಗಿ ಇರಬೇಕು. ಈಗ ಕ್ಯಾರೆಟ್ ಹಲ್ವಾಗೆ ಬೇರೆ ಪದಾರ್ಥಗಳನ್ನು ನೋಡೋಣ ಬನ್ನಿ. ಕ್ಯಾರೆಟ್ 1 kg, ಸಕ್ಕರೆ 1/4 kg, ತುಪ್ಪ 2 ಟೇಬಲ್ ಸ್ಪೂನ್, ಕೋವಾ 2 ಟೇಬಲ್ ಸ್ಪೂನ್, ಪಿಸ್ತಾ, ಏಲಕ್ಕಿ ಮತ್ತು ಲವಂಗ, ಬಾದಾಮಿ, ಗೋಡಂಬಿ ಹಾಗೂ ಹಾಲಿನ ರೆಮಿಡಿ. ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ಹಲ್ವಾದ ರುಚಿ ಚೆನ್ನಾಗಿರುತ್ತೆ. ಇದನ್ನು ತಯಾರಿಸುವ ಬಗೆ ಮುಂದೆ ಹೇಳ್ತೀನಿ. ಹಾಫ್ ಲೀಟರ್ ಹಾಲಿಗೆ 50 ml ಅಥವಾ 2 ಟೇಬಲ್ ಸ್ಪೂನ್ನಷ್ಟು ನೀರು ಬೆರೆಸಿ ಲೋ ಫ್ಲೇಮ್ನಲ್ಲಿ ಹಾಲನ್ನು ಕಾಯಿಸಬೇಕು. ಹಾಲು ಕೆನೆ ಕಟ್ಟದಂತೆ ಕೈ ಆಡುತ್ತಿರಬೇಕು. ಈ ರೀತಿಯಾಗಿ ಹಾಕುವುದರಿಂದ ಹಲ್ವಾದಲ್ಲಿ ಹಾಲಿನ ಟೇಸ್ಟ್ ಇರುವುದಿಲ್ಲ, ಬದಲಿಗೆ ಕ್ರೀಮ್ನ ಟೇಸ್ಟ್ ಇರುತ್ತದೆ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. 8 ರಿಂದ 10 ನಿಮಿಷಗಳು ಸಾಕಾಗುತ್ತೆ ನಾವು ಈ ಹಾಲಿನ ರೆಮಿಡಿಯನ್ನು ತಯಾರು ಮಾಡ್ಕೊಳ್ಳೋಕ್ಕೆ. ಈಗ ತಳ ದಪ್ಪ ಇರುವ ಬಾಣಲಿಯಲ್ಲಿ ತುರಿದ ಕ್ಯಾರೆಟನ್ನು ಹಾಕಿ ಹುರಿಯೋಣ. ಲೋ ಫ್ಲೇಮ್ನಲ್ಲಿ ಇಡೋಣ. ಕ್ಯಾರೆಟ್ ನಿಧಾನವಾಗಿ ಅದರಲ್ಲಿರುವ ನೀರಿನ ಅಂಶವನ್ನು ಬಿಡುತ್ತದೆ. ನಂತರ ಅದಕ್ಕೆ ಸಕ್ಕರೆ ಬೆರೆಸಿ ಈಗ ಸಕ್ಕರೆಯು ಪಾಕದ ರೀತಿಯಾಗುವವರೆಗೂ ನಿಧಾನವಾಗಿ ಕೈ ಆಡುತ್ತಿರಬೇಕು. ನಂತರ 2 ಟೇಬಲ್ ಸ್ಪೂನ್ ಕೋವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಈಗ ಸಿದ್ಧಪಡಿಸಿಕೊಂಡ ಹಾಲಿನ ರೆಮಿಡಿ ಹಾಕಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಪಿಸ್ತಾ, ಗೋಡಂಬಿ, ಬಾದಾಮಿ ಹಾಗೂ ಏಲಕ್ಕಿ, ಲವಂಗ ಇವುಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದಿಲ್ಲ, ಆಲ್ರೆಡಿ ಎಣ್ಣೆ ಅಂಶಗಳು ಡ್ರೈ ಫ್ರೂಟ್ಸಲ್ಲಿ ಇರೋದ್ರಿಂದ ನಾವು ಸ್ಕಿಪ್ ಮಾಡಿದ್ದೀವಿ. ನೀವೇನಾದರೂ ತುಪ್ಪದಲ್ಲಿ ಇದನ್ನು ಹುರ್ಕೋತೀರಾ ಅಂದರೆ ಹುರ್ಕೋಬೋದು. ಕೊನೆಯಲ್ಲಿ ತುಪ್ಪ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ. ಈಗ ರುಚಿಯಾದ ತರಿತರಿಯಾದ ರೆಸ್ಟೋರೆಂಟ್ ಶೈಲಿಯ ಕ್ಯಾರೆಟ್ ಹಲ್ವಾ ರೆಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಭೇಟಿ ನನ್ನ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.